ಮೇಡಮ್, ನೀವು ಕೇಳಿದ ಸರ್ವೆ ನಂಬರ್ಗಳು ಸಂಬಂಧಪಟ್ಟ ಫೈಲ್ಸ್ಗಳು ಇದರಲ್ಲಿದ್ದಾವೆ ಮೇಡಮ್. ಮೇಡಮ್, ಒಂದು ನಿಮಿಷ. ಮೇಡಮ್, ಈ ಫೈಲ್ ಮುಟ್ಟಿದವ್ರಿಗೆ ಯಾರಿಗೂ ಒಳ್ಳೇದಾಗಿಲ್ಲ ಮೇಡಮ್. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಮೇಡಮ್. ಹಾಗಾದ್ರೆ ಈ ಫೈಲ್ ಹಿಂದಿನ ಸೂತ್ರಧಾರಿ ಯಾರು ಅಂತ ನಿಮಗ್ ಗೊತ್ತಾ? ಅಯ್ಯೋ, ಇಲ್ಲ 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 ಮೇಡಮ್. ಆದ್ರೆ ಈ ಫೈಲಿಂದ ತುಂಬಾ ದೊಡ್ಡ ದೊಡ್ಡ ದುರಂತಗಳನ್ನ ನೋಡಿದೀನಿ ಮೇಡಮ್. ಅದಕ್ಕೆ ಹೇಳ್ತಾ ಇದ್ದೀನಿ ಮೇಡಮ್. ಬೇರೆಯವ್ರು ಹೇಗೋ ಏನೋ ಅದ್ ನನಗೆ ಗೊತ್ತಿಲ್ಲ. ಆದ್ರೆ ನಂದು ಒಂದೇ ಧ್ಯೇಯ, ಸಾವೇ ಬಂದ್ರು ಸೇವೆಗೆ ಮೋಸ ಮಾಡಲ್ಲ. ಏನ್ರಿ ಇದು? ನನಗ್ ಗೊತ್ತಿರೋ ವ್ಯಕ್ತಿ ಕಳೆದ ಸಲ ನಾನು ಕೆಲಸ ಮಾಡುವಾಗ್ಲೇ ಸತ್ತು ಹೋಗಿದ್ದಾರೆ. ಮತ್ತೆ 3 ತಿಂಗಳು ಹಿಂದೆ ಬಂದು ಅವ್ರ ಜಮೀನನ್ನ ಅವ್ರು ಹೇಗ್ ರಿಜಿಸ್ಟರ್ ಮಾಡಿದ್ದಾರೆ? ಸತ್ತಿರೋ ವ್ಯಕ್ತಿ ಬಂದು ಜಮೀನನ್ನ ಮಾರೋದಕ್ಕೆ ಹೇಗ್ ಸಾಧ್ಯ? ಮೇಡಮ್, ಏನ್ರಿ ಇದು? ಗೋಮಾಳ ಜಾಗ ಇದ್ ಹೇಗ್ರಿ ಈ ವ್ಯಕ್ತಿಗೆ ರಿಜಿಸ್ಟರ್ ಆಯ್ತು? ಮೇಡಮ್ ಇದೇ ಮೇಡಮ್ ಇಲ್ಲಿ ನಡೆಯೋದು. ಅದಕ್ಕೆ ಹೇಳಿದ್ದು ಮೇಡಮ್ ಇದನ್ನೆಲ್ಲ ಮುಟ್ಬೇಡಿ ಅಂತ. ಓ, ನೀವ್ ಹೇಳ್ದಾಗ ನಾನ್ ಕೆಲಸ ಮಾಡ್ಬೇಕಾ ಇಲ್ಲಿ? ಹಾಗಲ್ಲ ಮೇಡಮ್, ಬದುಕಿದ್ರೆ ಎಲ್ಲಾದ್ರೂ ಟ್ರಾನ್ಸ್ಫರ್ ತಗೊಂಡು ಹೋಗಿ ಬದುಕಬಹುದು. ಸುಮ್ನೆ ಯಾಕೆ ದೊಡ್ಡ ದೊಡ್ಡವ್ರ ಸವಾಸ ಮೇಡಮ್? ನೀವಿಲ್ ಯಾಕೆ ಸಂಬಳ ತಗೋತಾ ಇದ್ದೀರೋ ಅಷ್ಟಕ್ ಮಾತ್ರ ಕೆಲಸ ಮಾಡಿ. ಉಪದೇಶ ಕೊಡೋದಕ್ ಬರ್ಬೇಡಿ, ಹೋಗ್ರಿ. ಹಲೋ ತಹಸೀಲ್ದಾರ್. ಹೌದು, ನೀನ್ ಹೇಳಿದ್ ನಿಜ. ಈ ಹಗರಣದಲ್ಲಿ ಮೊಸಳೆಗಳಲ್ಲ, ತಿಮಿಂಗ್ಲಗಳಿದೆ. ಈಗಷ್ಟೇ ನೀನ್ ಹೇಳಿದ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಫೈಲ್ಗಳನ್ನ ತರ್ಸ್ಕೊಂಡು ನೋಡ್ದೆ. ಇದರಲ್ಲಿ ತುಂಬಾ ಜನ ಬೇನಾಮಿಗಳಿದ್ದಾರೆ. ಎಷ್ಟೋ ಜನ ಯಾವಾಗ್ಲೂ ಸತ್ತು ಹೋಗಿದ್ದಾರೆ. ಆದ್ರೆ 2-3 ತಿಂಗಳ ಹಿಂದೆ ಅವರೇ ಸೇಲ್ ಮಾಡಿರೋ ಹಾಗೆ ರಿಜಿಸ್ಟರ್ ಮಾಡಿದ್ದಾರೆ. ತುಂಬಾ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ತುಳಸಿ. ಹೌದಾ? ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ದೊಡ್ಡ ರೌಡಿಗಳಿರ್ಬೋದು, MLAಗಳಿರ್ಬೋದು, ಮಿನಿಸ್ಟರ್ಗಳು ಇರ್ಬೋದು. ಯಾರೇ ಇದ್ರೂ ಸರಿ ತಹಸೀಲ್ದಾರ್, ನಾವು ಮಾತ್ರ ಇದನ್ನ ಸುಮ್ಮನೆ ಬಿಡಬಾರ್ದು. ಒಬ್ಬೊಬ್ಬರನ್ನು ಬಯಲ್ಗೆಳಿಲೇಬೇಕು. ಅನ್ಯಾಯ ಆಗಿರೋ ಜನಕ್ಕೆ ನ್ಯಾಯ ಕೊಡಿಸ್ಲೇಬೇಕು. ಎಲ್ರೂ ಹಸಿವನ್ನ ನೀಗ್ಸೋ ರೈತರ ಜೀವನ ತೆಗಿತಾ ಇದ್ದಾರೆ. ಅವ್ರು ಉಳಿಮೆ ಮಾಡೋ ಭೂಮಿನ ಲಪಟಾಯಿಸ್ತಾ ಇದ್ದಾರೆ. ಇದನ್ನ ಸುಮ್ಮನೆ ಬಿಡಬಾರ್ದು ತಹಸೀಲ್ದಾರ್. ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದಲ್ಲ, ಅವನ್ ಬೆನ್ನೆಲುಬಾಗಿ ನಿಲ್ಲೋ ಸಮಯ ಬಂದಿದೆ. ನಿಲ್ಬೇಕು. ಹೌದು, ನೀನ್ ಹೇಳೋದ್ ನಿಜ. ಅದಕ್ಕೆ ಸಂಬಂಧಪಟ್ಟಿರೋರು ಯಾರೇ ಆದ್ರೂ ಸರಿ, ಅವ್ರನ್ನ ಕಂಡು ಹಿಡಿದು ನಿನಗೆ ವಿಷಯ ತಿಳಿಸ್ತೀನಿ.